ಭೀಮ್ ಆರ್ಮಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ವಿಷಯ ಕಂಪ್ನಿಯಲ್ಲಿ ಹಲವಾರು ದಿನಗಳಿಂದ ನಾನೇ ಅಧ್ಯಕ್ಷ ಅಂತೇಳಿ ಭಾಳಷ್ಟು ಜನಗಳು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಅಂತೇಳಿ ಅಪಪ್ರಚಾರ ಮಾಡ್ತಿದ್ದಾರೆ. ಮತ್ತು ಅಲ್ಲಿ ಇದ್ದಂಥ ಯಾವುದಾಗಲಿ ಗೌರ್ಮೆಂಟ್ ಆಫೀಸಲ್ಲಾಗಲಿ ಎಲ್ಲನೂ ಹೋಗಿ ಭೀಮ್ ಆರ್ಮಿ ಹೆಸರು ಹೇಳ್ಕೊಂಡು ಅವರು ಚಂದವನ್ನು ವಸೂಲಿ ಮಾಡ್ತಿದ್ದಾರೆ. ಅದಕ್ಕಾಗಿ ಇವಾಗ ನಾವೊಂದು ಕಂಪ್ಲಿ ತಾಲೂಕು ಅಧ್ಯಕ್ಷನಾಗಿ ಯಲ್ಲಪ್ಪನವರು ನಾವು ನೇಮಕ ಮಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ಥರದಾಗಲಿ ಯಾರೇನಾಗಲಿ ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷ ಅಂತೇಳಿ ಅವ್ರು ಯಾರನ್ನು ಅಪಪ್ರಚಾರ ಮಾಡಿದ್ರೆ ಅವ್ರ ಬಗ್ಗೆ ನಾವು ಕಾನೂನು ಪ್ರಕಾರವಾಗಿ ನಾವು ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕಂತೇಳಿ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಈಗ ನೂತನವಾಗಿ ನಾವು ಕಂಪ್ಲಿ ತಾಲೂಕು ಅಧ್ಯಕ್ಷನಾಗಿ ಯಲ್ಲಪ್ಪನವ್ರು ಮಾಡಿದ್ದೀವಿ ಮತ್ತು ಉಪಾಧ್ಯಕ್ಷನಾಗಿ ಧನಂಜಯ ಅವರು ಮಾಡಿದ್ದೀವಿ. ಈ ತಿಂಗಳಲ್ಲೇ ಅವರು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಕಂಪ್ನಿಯಲ್ಲಿ. ಅಲ್ಲಿ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ರಾಜಗೋಪಾಲ್ ಸರ್ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಇವಾಗ ನಮ್ಮ ಕಂಪ್ಲಿ ತಾಲೂಕಿಗೆ ನನ್ನ ಹೊಸದಾಗಿ ಭೀಮ್ ಆರ್ಮಿ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ವೆಂಕಟೇಶ್ ಅಣ್ಣವರಿಗೆ ಧನ್ಯವಾದಗಳು. ಆಮೇಲೆ ಮುಂದಿನ ನಮ್ಮ ಸಮಸ್ಯೆ ಎರಡನೇ ಬರಲು ನಮ್ಮ ಕಂಪ್ಲಿ ಜನತೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಆಗಲು ಗ್ರಾಮಗಳಿಗೆ ಆಗಲು ನಾನು ಯಾವುದೇ ಕಾರಣಕ್ಕೆ ಹಿಂಜರದೆ ಮುಂದೆ ಏನೇ ಸಮಸ್ಯೆ ಬಂದರೂ ಅವ್ರು ಕೈ ಹಿಡಿತೀನಿ ಅಂತ ಒಂದೆರಡು ಮಾತು ಹೇಳುತ್ತಾ ಜನಗಳಿಂದ ಯಾವಾಗಲೂ ಇರುತ್ತೆ ಏನೋ ಸಮಸ್ಯೆ ಅಲ್ಲ. ನಮ್ಮ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರು ಯಾವಾಗಲೂ ಬೆಂಬಲ ನೀಡ್ತಂತ ಉನ್ನತದಲ್ಲಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದೇ ಸಾಥ್ ನಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರನ್ನ ಕರೆಸಿ ಒಂದು ದಿವಸ ನಾವೊಂದು ಸಣ್ಣದು ಚಿಕ್ಕವಾದ ಒಂದು ಪ್ರೋಗ್ರಾಮನ್ನು ಮಾಡಿಕೊಳ್ಬೇಕಂತಂದು ನಾವು ಈ ಮೂಲಕ ಈ ಪ್ರೆಸ್ ಮೀಟನ್ನು ಹೇಳ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.